ಹಾಯ್ ಫ್ರೆಂಡ್ಸ್, ಇವತ್ತು ಮನೆಯಲ್ಲಿ ನೂಡಲ್ಸ್ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಸೊ ಎಲ್ಲ ವೆಜಿಟೇಬಲ್ ತೊಗೊಳ್ಳಿ. ಸೊ ಕ್ಯಾರೆಟ್, ಬೀನ್ಸು, ಈರುಳ್ಳಿ, ಶುಂಠಿ, ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸಾಂಬಾರು ಸೊಪ್ಪು, ಸೊ ಎಲ್ಲ ಹಾಕಿ ಸೊ ಈ ಥರ ಹೆಚ್ಕೊಳ್ಳಿ ಎಲ್ಲದು. ಸೊ ಕೋಸು, ಕ್ಯಾರೆಟು, ಬೀನ್ಸು, ಕ್ಯಾಪ್ಸಿಕಮ್ ಇದ್ದರೆ ಕ್ಯಾಪ್ಸಿಕಮ್ ಹಾಕಿ. ನಾನು ಕ್ಯಾಪ್ಸಿಕಮ್ ಮಿಸ್ ಮಾಡಿದ್ದೀನಿ. ಕ್ಯಾಪ್ಸಿಕಮ್ ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ಮೊಟ್ಟೆ ನಿಮ್ಗೆ ಎಷ್ಟು ಬೇಕು ಅಷ್ಟು ತೊಗೊಂಡು ಈ ಥರ ಸೊ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಸೊ ಚೆನ್ನಾಗಿರುತ್ತೆ. ಸೊ ನೋಡಿ, ಈ ಥರ ಪ್ಯಾಕೆಟ್ ಇದು ನಿಮಗೆ 400 ಗ್ರಾಮ್ ಬರುತ್ತೆ. ಸೊ ಇದಕ್ಕೆ 5 ಜನಕ್ಕೆ ಆಗುತ್ತೆ. ಸೊ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ನೆಕ್ಸ್ಟು ಸಾಸ್ ತೊಗೊಂಡು ಸೊ ಮಿಕ್ಸ್ ಮಾಡ್ಕೊಳ್ಳೋದು ನಾವು. ಸೋಯಾ ಸಾಸು ಒಬ್ಬರಿಗೆ 1 ಸ್ಪೂನ್ ಥರ ಹಾಕಿ, ಒಂದು ಸ್ಪೂನ್ ಸೋಯಾ ಸಾಸು, ಒಂದು ಅರ್ಧ ಸ್ಪೂನ್ ಚಿಲ್ಲಿ ಸಾಸು ಆ್ಯಂಡ್ ಸ್ವಲ್ಪ ವೆನಿಗರ್. ಸೊ ಈ ಥರ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು 3 ಜನಕ್ಕೆ ಮಾಡ್ತಾ ಇರೋದ್ರಿಂದ 3 ಸ್ಪೂನ್ ನಾನು ಸೋಯಾ ಸಾಸ್ ಹಾಕ್ತೀನಿ. ಸೊ ನಿಮಗೆ ಚಿಲ್ಲಿ ಸಾಸ್ ಯಾವ ಥರ ಬೇಕೋ ಆ ಥರ ಹಾಕ್ಕೊಳ್ಳಿ. ಸ್ವಲ್ಪ ಖಾರ ಎಕ್ಸ್ಟ್ರಾ ಬೇಕು ಅಂದರೆ ಎಕ್ಸ್ಟ್ರಾ ಚಿಲ್ಲಿ ಸಾಸ್ ಹಾಕ್ಕೊಳ್ಳಿ. ಸೊ ನಾವು ಮಕ್ಕಳಿಗೆ ತಿನ್ನಿಸಿದ್ರಿಂದ ನಾನು ಸ್ವಲ್ಪ ಹಾಕ್ತೇನೆ ಚಿಲ್ಲಿ ಸಾಸು. ಸೊ ನಾವು ಮೆಣಸಿನ್ಕಾಯಿನೂ ಹಾಕ್ತೀವಿ ಮತ್ತು ಪೆಪ್ಪರ್ ಪೌಡ್ರ್ ಹಾಕ್ತೀವಿ. ಸೊ ಎಲ್ಲ ಖಾರ ಇರುತ್ತೆ. ಸೊ ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಸೊ ಮಿಕ್ಸ್ ಮಾಡ್ಕೊಳ್ಳೋಣ. ಖಾರ ಜಾಸ್ತಿ ಬೇಕು ಅನ್ನೋರಿಗೆ ಸ್ವಲ್ಪ ಚಿಲ್ಲಿ ಸಾಸ್ ಜಾಸ್ತಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಓಕೆ. ಸೊ ನೆಕ್ಸ್ಟ್ ನಾವೊಂದು ಸೊ ನೂಡಲ್ಸ ಬಾಯ್ಲ್ ಮಾಡ್ಕೊಳ್ಳೋಣ. ಸೊ ಬನ್ನಿ ಇವಾಗ ಸೊ ನೂಡಲ್ಸ ಬಾಯ್ಲ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎತ್ತಿಡ್ಕೊಬಿಡೋದು. ಸೊ ಲಾಸ್ಟಿಗೆ ಹಾಕುವಾಗ ನಾನು ಹೇಳ್ತೀನಿ ಯಾವ ಥರ ಹಾಕಬೇಕು ಅಂತ ಹೇಳ್ಬಿಟ್ಟು. ಸೊ ಮಿಕ್ಸ್ ಮಾಡಿದರೆ ಒಳ್ಳೆಯದು ನಿಮಗೆ. ಸೊ ನೆಕ್ಸ್ಟ್ ಒಂದು ನೂಡಲ್ಸ್ ಬಾಯ್ಲ್ ಮಾಡ್ಕೊಳ್ಳಿ. ಸೊ ನೂಡಲ್ಸ್ ಬಾಯ್ಲ್ ಮಾಡೋಕ್ಕೆ ಸೊ ವಾಟ್ರ್ ಇಟ್ಬಿಟ್ಟು ವಾಟ್ರಿಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಎಣ್ಣೆ ಹಾಕಿ. ಸೊ ಎಣ್ಣೆ ಹಾಕಿ ನಿಮಗೆ ಅಂಟ್ಕೊಳ್ಳಲ್ಲ, ಒಂದಕ್ಕೊಂದು ಅಂಟ್ಕೊಳ್ಳಲ್ಲ, ಚೆನ್ನಾಗಿ ಫ್ರೀಯಾಗಿರುತ್ತೆ ನೋಡಿ. ಸೊ ಈ ಥರ ಸ್ವಲ್ಪ ವಾಟ್ರ್ ಜಾಸ್ತಿಯಾಗಿ ಬಾಯ್ಲ್ ಮಾಡಿ, ಇಲ್ಲಾಂದರೆ ಗಂಜಿ ಥರ ಆಗುತ್ತೆ. ಗಂಜಿ ಥರ ಆದರೆ ಅಂಟ್ಕೊಳ್ಳುತ್ತೆ ಒಂದಕ್ಕೊಂದು. ಸೊ ಚೆನ್ನಾಗಿ ಫ್ರೀ ಆಗಿರ್ಬೇಕು ನೋಡಿ. ಈ ಥರ ಫುಲ್ಲ ಫ್ರೀ ಆಗಿರುತ್ತೆ. ಸೊ ಜಾಸ್ತಿ ಸ್ಪೂನ್ ಮಿಕ್ಸ್ ಮಾಡಬೇಡಿ. ಸೊ ಪೋರ್ಕ್ ಸ್ಪೂನಲ್ಲಿ ಈ ಥರ ಲೈಟಾಗಿ ಮಿಕ್ಸ್ ಮಾಡಿ. ಸೊ ಚೆನ್ನಾಗಿರುತ್ತೆ. ಸೊ ನಿಮಗೆ ಒಂದು 5 to 6 ಮಿನಿಟ್ ಬಾಯ್ಲ್ ಮಾಡಿದ್ರೆ ಸಾಕು. ಸೊ ಬಾಯ್ಲಿಂಗ್ ವಾಟ್ರಲ್ಲಿ ಸೊ ಆಗುತ್ತೆ ಇದು. ಸೊ ಸ್ಟೇನ್ ಮಾಡಿಬಿಟ್ಟು ಮತ್ತೆ ಮೇಲೆ ಸ್ವಲ್ಪ ಆಯಿಲ್ ಸ್ಪ್ರಿಂಗಲ್ ಮಾಡಿಬಿಟ್ಟು ಸೊ ಚೆನ್ನಾಗಿ ಆರಿಸ್ಕೊಳ್ಳಿ. ತಣ್ಣಗಿರಬೇಕು ಇದು. ಸೊ ಒಂದಕ್ಕೊಂದು ಅಂಟಬಾರ್ದು. ಸೊ ಆಯಿಲ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ಬನ್ನಿ ಇವಾಗ ಸೊ ಮೊಟ್ಟೆ ನಾವು ಆಲ್ರೆಡಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸೊ ಫಸ್ಟು ಮೊಟ್ಟೆಯ ಹುರಿದ್ಬಿಟ್ಟು ಸಪ್ರೇಟಾಗಿ ಎತ್ತಿಡೋಣ. ಸೊ ಎಲ್ಲ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರಲ್ಲ. ಸೊ ಫಸ್ಟು ಮೊಟ್ಟೆ ಹಾಕೋತಾ ಇದ್ದೀನಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ. ಈ ಥರ ಚೆನ್ನಾಗಿ ಈ ಥರ ಕಬ್ಬಿಣದ ಪಾತ್ರೆ ಇದ್ದರೆ ಚೆನ್ನಾಗಿರುತ್ತೆ. ಸೊ ಸ್ಟೀಲ್ ಆದರೆ ಇಟ್ಕೊಳ್ಳುತ್ತೆ ನಿಮಗೆ ಎಗ್ಗು ಅದು ಇದೆಯಲ್ಲ. ಸೊ ಬೆಟರ್ ಈ ಥರ ಕಬ್ಬಿಣದ ತೊಗೊಂಡು ಯೂಸ್ ಮಾಡಿ, ಚೆನ್ನಾಗಿರುತ್ತೆ ಐರನ್ ಐಟಮ್. ಓಕೆ. ಸೊ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಸೊ ಸಪ್ಪ ಚೆನ್ನಾಗಿರಲ್ಲ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಸೊ ಮಿಕ್ಸ್ ಮಾಡಿಕೊಂಡು ಸೊ ನಾವು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ. ಸೊ ನೆಕ್ಸ್ಟು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಸೊ ಎಣ್ಣೆ ಹಾಕ್ಕೊಂಡು ನಿಮಗೆ ಇದು ಬೆಳ್ಳುಳ್ಳಿ, ಶುಂಠಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಚಿಲ್ಲಿ ಹಾಕ್ಕೊಳ್ಳಿ ನೋಡಿ. ಚಿಲ್ಲಿ ಚೆನ್ನಾಗಿ ಸ್ಮಾಲಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈರುಳ್ಳಿ ಹಾಕಿ. ಸೊ ಈರುಳ್ಳಿ ಹಾಕೋ ಟೈಮಲ್ಲಿ ನಿಮ್ಮ ಹತ್ರ ಕ್ಯಾಪ್ಸಿಕಮ್ ಇದ್ದರೆ ಕ್ಯಾಪ್ಸಿಕಮ್ ಹಾಕ್ಬೋದು. ಕ್ಯಾಪ್ಸಿಕಮ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ನಾನು ಮಿಕ್ಸ್ ಮಾಡಿದ್ದೀನಿ, ಕ್ಯಾಪ್ಸಿಕಮ್ ಹಾಕಿಲ್ಲ. ಸೊ ನೆಕ್ಸ್ಟು ಎಲ್ಲ ತರಕಾರಿ ಹಾಕ್ಕೊಳ್ಳಿ. ಕೋಸು, ಕ್ಯಾರೆಟು, ಬೀನ್ಸು ಎಲ್ಲದು. ಓಕೆ. ಸೊ ಜಾಸ್ತಿ ಕುಕ್ ಮಾಡೋಂಗಿಲ್ಲ, ಎಲ್ಲ ನಮಗೆ ಬಾಯಲ್ಲಿ ಸಿಗಬೇಕು ತಿನ್ಬೇಕಾರೆ. ಸೊ ಕ್ರಂಚಿಯಾಗಿರಬೇಕು ವೆಜಿಟೇಬಲ್ಲು. ಸೊ ಜಾಸ್ತಿ ಕುಕ್ ಮಾಡೋಂಗಿಲ್ಲ. ಸ್ವಲ್ಪ ಇದು ಮಾಡಿಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ನೀವು ರೋಸ್ಟ್ ಮಾಡ್ಕೊಳ್ಳಿ. ಸೊ ಚೆನ್ನಾಗಿ ಈ ಥರ ಕ್ರಿಸ್ಪಿ ಆಗಬೇಕು ನೋಡಿ. ಸೊ ನಾವು ಆಲ್ರೆಡಿ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿದ್ದೀವಲ್ಲ ಸೋಯಾ ಸಾಸ್ ಮಿಕ್ಸು, ಅದನ್ನು ಹಾಕೋತಾ ಇದ್ದೀನಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಈ ಥರ ಚೆನ್ನಾಗಿ ಬೇಯಬೇಕು. ಸೊ ನೋಡಿ, ನಾವು ವೆಜಿಟೇಬಲ್ಲ ಜಾಸ್ತಿ ಹಾಕ್ಕೊಂಡಿದ್ದೀವಿ. ಸೊ ನಮ್ಮ ಮನೇಲಿ ಮಾಡೋದ್ರಿಂದ ವೆಜಿಟೇಬಲ್ ಸ್ವಲ್ಪ ಜಾಸ್ತಿ ಹಾಕೋಬೇಕು. ಸೊ ಹೆಲ್ತಿ ವೆಜಿಟೇಬಲ್ ನಮಗೆ ಗೊತ್ತು. ಸೊ ನೋಡಿ, ನಮಗೆ ಈ ಥರ ನಾವು 5 ಜನಕ್ಕೆ ಬಂತದ್ದು. ಸೊ ನಾವು 3 ಜನಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕೋತಾ ಇದ್ದೀವಿ. ಸೊ ನೂಡಲ್ಸು ಸ್ವಲ್ಪ ಸಪ್ರೇಟಾಗಿ ಎತ್ತಿಟ್ಟಿದ್ದೀನಿ, ಅದು ನೆಕ್ಸ್ಟ್ ಟೈಮ್ ಮಾಡ್ಕೋದು ಅಂತ. ಸೊ ಇವಾಗ ನಿಮಗೆ ಎಗ್ ಬಾಯ್ಲ್ ರೋಸ್ಟ್ ಮಾಡಿ ಇಟ್ಕೊಂಡಿರೋದ. ಸೊ ಎಗ್ ಹಾಕಿ ಮಿಕ್ಸ್ ಮಾಡಿ, ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಹಾಕಿ, ಬ್ಲ್ಯಾಕ್ ಪೆಪ್ಪರ್ ಪೌಡ್ರು, ಆಮೇಲೆ ಸ್ವಲ್ಪ ವೈಟ್ ಪೆಪ್ಪರ್ ಪೌಡ್ರ್ ಹಾಕಿ. ಸೊ ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ಸಾಲ್ಟ್. ಸೊ ಸ್ವಲ್ಪ ನಾನು ಚಿಲ್ಲಿ ಪೌಡ್ರ್ ಹಾಕಲ್ಲ, ನಿಮಗೆ ಬೇಕು ಅಂದರೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕೋಬೋದು. ಸೊ ನಮಗೆ ಖಾರ ಸಾಕು. ಸೊ ನಾನು ಸ್ವಲ್ಪ ಚಿಕನ್ ಮಸಾಲ ಹಾಕ್ತಾಯಿದ್ದೀನಿ. ಚಿಕನ್ ಮಸಾಲ ಹಾಕಿದ್ರೆ ಚೆನ್ನಾಗಿ ಇದು ಬರುತ್ತೆ. ಸ್ವಲ್ಪ ಚಿಕನ್ ಮಸಾಲ, ಸ್ವಲ್ಪ ಧನಿಯಾ ಪೌಡ್ರ್ ಹಾಕಿ. ಸೊ ಅಂದರೆ ಸಾಂಬಾರು ಪುಡಿ. ಸೊ ಅದನ್ನು ಹಾಕಿ ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ಉಪ್ಪು ಹಾಕ್ಕೊಂಡು ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನಾವು ಇದರಲ್ಲಿ ಸ್ಪೂನ್ ಜಾಸ್ತಿ ಯೂಸ್ ಮಾಡಬಾರ್ದು. ಈ ಥರ ನೋಡಿ, ಪೋರ್ಕ್ ಸ್ಪೂನ್ ಇದ್ದರೆ ಸೊ ಈ ಥರ ಜಾಸ್ತಿ ಮಿಕ್ಸ್ ಮಾಡ್ಕೋಬೇಕು. ಸೊ ನೋಡಿ, ಎಕ್ಸ್ಟ್ರಾ ಏನು ಮಸಾಲೆ ಏನೂ ಹಾಕಿಲ್ಲ, ಜಸ್ಟ್ ಸೋಯಾ ಸಾಸ್ ಜಾಸ್ತಿ ಇರಬೇಕಷ್ಟೇ. ಸೋಯಾ ಸಾಸ್ ಇದ್ದರೆ ಈಸಿಯಾಗಿ ಮಾಡ್ಬೋದು ನೋಡಿ. ರೆಡಿ ಆಯಿತು.
ಸೊ ಉಪ್ಪು ಎಷ್ಟು ಬೇಕಷ್ಟು ಕರೆಕ್ಟ್ ಹಾಕ್ಕೊಳ್ಳಿ, ಆದರೆ ಇದು ಎತ್ತಿಟ್ಕೊಳ್ಳಿ. ಸೊ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಇದ್ದರೆ ಹಾಕ್ಕೊಳ್ಳಿ. ಓಕೆ, ಸೊ ನೋಡಿ ಇವಾಗ ನಮ್ಮ ಮಕ್ಕಳು ತಿಂತಾ ಇದ್ದಾರೆ. ಸೊ ಚೆನ್ನಾಗಿದೆ, ಮನೆಯಲ್ಲೇ ಮಾಡ್ಕೊಳ್ಳಿ. ಸೊ ಸಬ್ಸ್ಕ್ರೈಬ್ ಮಾಡಿ.